ಮಾಜಿ ಸಚಿವರಾದಂತಹ KN ರಾಜಣ್ಣ ಅವರ ಬದಲಾವಣೆಯನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ಇದೀಗ ಒಂದು ರೀತಿಯಲ್ಲಿ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಹುಟ್ಟುಹಾಕಿದಂತಹ HC ಬಾಲಕೃಷ್ಣ ವಿಚಾರ. ಇದು KN ರಾಜಣ್ಣ ವರ್ಸಸ್ HC ಬಾಲಕೃಷ್ಣ ಕೈನಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿದ್ದಾರೆ. ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಏನಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಪಕ್ಷದಲ್ಲಿರುವ ಶಾಸಕರ ಮನಸ್ಥಿತಿ ಸದ್ಯಕ್ಕೆ ಹೇಗಿದೆ, ಸರ್ಕಾರ ಹಾಗೂ ಪಕ್ಷದ ಬಗ್ಗೆ ಶಾಸಕರ ನಿಲುವೇನು ಅನ್ನುವಂಥ ಮಾಹಿತಿ ತರಿಸ್ಕೊಂಡಿದ್ದಾರೆ. ಬಿಜೆಪಿ ನಾಯಕರ ಜೊತೆ ಯಾರಾದರೂ ಸಂಪರ್ಕದಲ್ಲಿದ್ದಾರಾ, ಕೈ ಪಾಲಿಟಿಕ್ಸ್ ಇನ್ಸೈಡ್ ಮಾಹಿತಿ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಸೆಪ್ಟೆಂಬರ್ ಕ್ರಾಂತಿ ಬಹಳಷ್ಟು ಚರ್ಚೆ ಆಗಿತ್ತು. ಅದಕ್ಕೆ ಮುನ್ನುಡಿ ಏನಾದರೂ HC ಬಾಲಕೃಷ್ಣ ಅವರ ಹೇಳಿಕೆನಾ? ಮಾಜಿ ಸಹಕಾರ ಸಚಿವ ಮಧುಗಿರಿಯ ಶಾಸಕ KN ರಾಜಣ್ಣ ಅವರ ವಿಚಾರವಾಗಿ ಹೇಳಿದ್ದಂಥದ್ದು. ಹೀಗಾಗಿ ಈ ಬೆಳವಣಿಗೆಗಳ ಮಧ್ಯ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿ ಗುಪ್ತಚರ ಇಲಾಖೆಯಿಂದ ಮಾಹಿತಿ ತರಿಸ್ಕೊಂಡಿದ್ದಾರೆ. ಸ್ವಪಕ್ಷದ ಶಾಸಕರ ಮನಸ್ಥಿತಿ ಹೇಗಿದೆ, ಪಕ್ಷ ಹಾಗೂ ಸರ್ಕಾರದ ಕಡೆಗೆ ಅವರುಗಳ ನಿಲುವೇನು, ಇದೆಲ್ಲದರ ಬಗ್ಗೆ ಯಾರಾದರೂ ಈ ಮಧ್ಯೆ ಬೇರೆ ಪಕ್ಷಗಳ ಜೊತೆ ಸಂಪರ್ಕದಲ್ಲಿದ್ದಾರಾ ಅನ್ನುವಂಥ ಕಾಂಗ್ರೆಸ್ ಪಕ್ಷದ ಇನ್ಸೈಡ್ ಮಾಹಿತಿಯನ್ನು, ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇರುವಂತಹ ಘಟನಾವಳಿಗಳು, ಬೆಳವಣಿಗೆಗಳನ್ನು, ಇದೆಲ್ಲ ವಿಚಾರವನ್ನು ಮುಖ್ಯಮಂತ್ರಿಗಳು ಗುಪ್ತಚರ ಇಲಾಖೆಯಿಂದ ತರಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಕ್ರಾಂತಿ ಈಗಿನ ಚರ್ಚೆ ಅಲ್ಲ. ಇದು ಬಹಳಷ್ಟು ತಿಂಗಳುಗಳಿಂದ, ಆಲ್ಮೋಸ್ಟ್ ಆಫ್ಟರ್ 1 year ಆಫ್ ಗವರ್ಮೆಂಟ್ ಫಾರ್ಮೇಷನ್ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಚರ್ಚೆಯಲ್ಲಿತ್ತು. ಹೀಗಾಗಿ ಇದು ಏನಾದರೂ ಆಗಿಬಿಟ್ಟರೆ ಅನ್ನುವಂಥ ಭಯದಲ್ಲಿ CM ಗಾದಿಯನ್ನು ಕಳೆದುಕೊಳ್ಳಬೇಕಾಗುತ್ತಾ, ಅಂಥ ಒತ್ತಡ ಬರುತ್ತಾ, ಅಥವಾ ಸ್ವಪಕ್ಷದ ಶಾಸಕರಲ್ಲೇ ಏನಾದರೂ ಬದಲಾವಣೆಗಳಾಗುತ್ತಾ, ನಂಬರ್ಸ್ ಕಮ್ಮಿ ಆಗಿಬಿಡುತ್ತಾ, ಇದೆಲ್ಲವನ್ನೂ ಕೂಡ ಪ್ರಿಪೇರ್ಡ್ ಆಗಿರಬೇಕು, ಏನೇ ಬಂದರೂ ಎದುರಿಸೋದಕ್ಕೆ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ಈ ಒಂದು ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಾಲಕೃಷ್ಣ ಅವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ, ರಾಜಣ್ಣ ಅವರು ಈ ರೀತಿ ಹೋಗ್ತಾನೆ. ಹೀಗಾಗಿ ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿದ್ದಾರೆ.